ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಧ್ಯಾಹ್ನನೇ ಮಲಗಿದಾನಂತೆ. ಇವನಿಗೆ ಮಾಡ್ತೀನಿ ತಡಿ. ಮನೆಗೆ ದರಿದ್ರ ಹಿಡ್ಸಕ್ ಮಲಗಿದಾನೆ, ಮಾಡ್ತೀನಿ. ಅಲ್ಲ ರಾಹುಲ್ ಗಾಂಧಿ ಗೆಲ್ಲುವ? ಓ ಹಗಲ್ಗಾಸ್ ಕಾಣ್ತಾ ಇದೀಯಾ? ರಾಹುಲ್ ಗಾಂಧಿ ಇಲ್ಲ, ಮೋದಿನೂ ಇಲ್ಲ. ನಿನ್ ಕಡೆ ಶೂಟಿಂಗಿಗೆ ಬಂದಿದ್ದಾರೆ, ಎದ್ದೋಗ. ವಾ, ರಾಹುಲ್ ಗಾಂಧಿ ಅಂದ್ರೆ ಗೆಲ್ಲುವ? ನಾ ಕಂಡಿದ್ದೆಲ್ಲ ಕನ್ಸ ಹಂಗಾರೆ. ಓ ತಡೀರಿ ಹಂಗಾರೆ, ಇನ್ನು ಜೂನ್ 4ಕ್ಕೆ ಇರೋದು ರಿಸಲ್ಟು. ಜನರನ್ನೇ ಹೋಗಿ ಕೇಳಿದ್ರೆ ಆಯ್ತು ರೆಡಿಯಾಗಿ. ನಮ್ಮ ಅಪ್ಪ ನೋಡ್ರಿ ನಾನು ಈ ಸ್ಥಿತಿ ತಂದು ಬಿಡ್ತಲ್ಲ. ಸರಿ ಬಿಡಿ. ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್. ನಾನು ಅಶ್ವದಿವಿತ್. ಏನ್ರಿ ದಿವಿತ್ ಎಲ್ಲಿದ್ದೀರಾ ಅಂತ ಕೇಳಿದ್ರೆ, ನಾವು ಚಿಕ್ಕಮಗಳೂರಿಗೆ ಬಂದಿದ್ದೇವೆ. ಚಿಕ್ಕಮಗಳೂರು ಲೋಕಸಭಾ ಅಂದರೆ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮತದಾನ ಆಗಿದೆ. ಜನರು ಏನು ಹೇಳ್ತಾರೆ, ತಮ್ಮ ಅಭಿಪ್ರಾಯವನ್ನು ಮತದಾನದ ನಂತರ ಏನು ವ್ಯಕ್ತಪಡಿಸ್ತಾರೆ, ಇದನ್ನು ಕೇಳೋದಕ್ಕೆ ನಾವು ಬಂದಿದ್ದೀವಿ. ನೀವು ಕೂಡ ಕಾತರದಿಂದ ಸದಾ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ತೀರಾ. ಸೊ ಅದೇ ರೀತಿಯಾಗಿ ಜನರು, ಚಿಕ್ಕಮಗಳೂರಿನ ಜನತೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಯಾಕಂತಂದರೆ ವಿಧಾನಸಭೆ ಚುನಾವಣೆಯಲ್ಲಿ 5ಕ್ಕೆ 5 ಕ್ಷೇತ್ರವೂ ಕೂಡ ಕಾಂಗ್ರೆಸ್ಸಲ್ಲಿ ಗೆದ್ದಂತಹ ಚಿಕ್ಕಮಗಳೂರು ವಿಭಾಗದಲ್ಲಿ ಜನರು ಏನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಅವರ ಹತ್ರನೇ ಕೇಳೋಣ. ಜನರು ಏನಂತಾರೆ ಈ ಬಾರಿ ಲೋಕಸಭೆಯಲ್ಲಿ, ಯಾರಿಗೆ ಪಟ್ಟಕ್ಕೆ ಏರಿಸ್ತಾರೆ, ಯಾರು ಲೋಕಾಧಿಪತಿ ಆಗ್ತಾರೆ, ಈ ಕ್ಷೇತ್ರಾಧಿಪತಿ ಯಾರಾಗ್ತಾರೆ, ಅವರನ್ನೇ ಕೇಳೋಣ ಬನ್ನಿ. ನಮಸ್ಕಾರ. ಏನು ನಿಮ್ಮ ಹೆಸರು? ಮಣಿ ಅಂತ. ಮಣಿ 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 ಯಾವರು? ನಮ್ದು ಮೂಡಿಗೆರೆ. ಮೂಡಿಗೆರೆ? ಏನಂತ ಮಾರಿ ಇಲ್ಲಿ ಚಿಕ್ಕಮಗಳೂರಲ್ಲಿ? ಹಿಂಗೆ ಬಂದ್ವಿ ಸುಮ್ಮನೆ. ಕೆಲಸ ಬಂದದ? ಇಲ್ಲ ಸುಮ್ಮನೆ ಬಂದು. ಓದೋದಾ? ಇಲ್ಲ ಕೆಲಸ. ಬಸ್ ಒಂದು ಗುದ್ದು ಬಿಟ್ಟದ ಮಾರ್ರೆ. ಹಾಂ, ಓಟ್ ಆಗಿದೆಯಾ? ಹಾಂ, ಓಟ್ ಆಗಿದೆಯಾ? ಹಾಂ. ಎಲ್ಲಿ ಹಾಕಿದೆ ಓಟು? ನಮ್ದು ಬೆಟಗೆರೆ. ಬೆಟಗೆರೆಯಲ್ಲಿ? ಹಾಂ. ಯಾರು ಗೆಲ್ಬೋದಾ? ಕಾಂಗ್ರೆಸ್ಸಿಗೆ ಹಾಕಿದ್ದೀವಿ ನಾವೆಲ್ಲ. ಯಾರಿಗೆ ಹಾಕಿದ್ರೆ ಕೇಳಲ್ಲ. ಕಾಂಗ್ರೆಸ್ ಗೆಲ್ಬೋದಾ? ಕಾಂಗ್ರೆಸ್ ಈ ಸಲ ಗೆಲ್ಬೋದು. ಕಾಂಗ್ರೆಸ್ ಆಯ್ಕೆ ಯಾಕೆ? ಕಾಂಗ್ರೆಸ್ ಆಯ್ಕೆ ಮಾಡಿದೆ ಯಾಕೆ? ಆಯ್ಕೆ ಅಂದ್ರೆ ಸರ್ ಎಲ್ಲದರಲ್ಲೂ ಸ್ವಲ್ಪ ಅನುಕೂಲ ಆಗಿದೆ ನಮಗೆ. ಸ್ವಲ್ಪವಾ? ಅಲ್ಲ, ಎಲ್ಲದರಲ್ಲೂ ಜಾಸ್ತಿನೇ ಅನುಕೂಲ ಆಗಿದೆ. ಹಾಗಾಗಿ ಅದಕ್ಕೆ ನೀವು ಕಾಂಗ್ರೆಸ್ಗೆ ಹಾಕಿದ? ಹೌದು ಸರ್. ಯಾರು ಗೆಲ್ಬೋದು? ಯಾರ? ಕಾಂಗ್ರೆಸ್ ಗೆಲ್ಬೋದು ಸರ್. ಕಾಂಗ್ರೆಸ್ ಗೆಲ್ಬೋದಾ? ಪಕ್ಕಾ ಗೆಲ್ಲುತ್ತೆ ಸರ್. ನೀವು ಬರ್ರಿ, ನಿಮ್ಮನ್ನೇ ಮಾತಾಡ್ಸೋಣ. ಏನು ನಿಮ್ಮ ಹೆಸರು? ನಮ್ಮ ಹೆಸರು BS ಕೃಷ್ಣ ಅಂತ. BS ಕೃಷ್ಣ. ಓ, ಮತ್ತೆಂತ ಕೃಷ್ಣನ ಹಾಗೆ ರಾಮನ ಹಾಗೆ? ನಾವು ಕೃಷ್ಣನಾಗೆ. ಕೃಷ್ಣನ ಹಾಗೆ ಅಂದ್ರೆ 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 ಎಂತ ಅರ್ಥ? ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರು ಬರಬೇಕು. ಹೌದಾ? ಚಿಕ್ಕಮಗಳೂರು ಫುಲ್ ಬಿಜೆಪಿ ಬೆಲ್ಟ್ ಅಂತಾರೆ. ಬಿಜೆಪಿ ಬೆಲ್ಟ್ ಫಸ್ಟ್ ಇತ್ತು, ಈಗಿಲ್ಲ. ಈಗ ಬೊಕ್ಕಲ್ ಚೇಂಜ್ ಆಗಿದೆ. ಬೆಲ್ಟ್ ಬೊಕ್ಕಲ್ ಚೇಂಜ್ ಆಗಿದೆ. ಯಾಕೆ ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗಲೂ ಬಂದ್ರೆ ಇನ್ನೂ ಅನುಕೂಲ ಮಾಡ್ತಾರೆ. ಒಟ್ಟು ಈ ಸಲ ಕಾಂಗ್ರೆಸ್ ಬರೋದು ಅಂತೀರಾ? ಬರಲೇಬೇಕು. ಅಮ್ಮ ನಮಸ್ಕಾರ. ಏನ್ ನಿಮ್ಮ ಹೆಸರು? ವಾ, ಹೆಂಗ್ ಕಂಡದಿದು ನಿಮ್ಗೆ? ಏನ್ ನಿಮ್ಮ ಹೆಸರು? ಹೇಳಿ. ಮಂಜುಳಾ. ಯಾವರು? ಉಜಿರೆ. ಉಜಿರೆ? ಓ, ದಕ್ಷಿಣ ಕನ್ನಡ. ಇಲ್ಲಿ ಚಿಕ್ಕಮಗಳೂರಲ್ಲಿ ಎಂತ ಮಾಡೋದು? ಚಿಕ್ಕಮಗಳೂರಲ್ಲಿ ಬಂದದ್ದು ಸುಮ್ಮನೆ ಫ್ಯಾಮಿಲಿ ಮನೆಗೆ. ಯಾವ ಊರಿಗೆ? ಇಲ್ಲಿ ಹಳ್ಳಿ. ನೀವೇ ಫೋನ್ ಮಾತಾಡ್ತೀವಿ ಬಿಡಿ, ತೊಂದ್ರೆ ಇಲ್ಲ. ಫೋನ್ ಒಂದ್ ನಿಮಿಷ. ಓಟ್ ಹಾಕಿದ್ರಾ? ಯಾರಿಗೆ ಗೆಲ್ಲೋದು? ಯಾರು? ಬಿಜೆಪಿ. ಬಿಜೆಪಿ ನಾಚಿಕೆ. ನಿಮ್ಮ ಹೆಸರಂತ? ವಸಂತ. ವಸಂತ ಅವ್ರೆ, ಎಂತ ವಸಂತ ಯಾರಾಗೋದು ಇವತ್ತು? ವಸಂತ ಯಾರು ಗೆಲ್ಬೋದು? ಮ್ಯಾಲಿಂದ ಕೆಳಗೆ ಯಾಕೆ ನೋಡ್ತಾ ಇರೋದು? ಭಯವಾ? ಬಿಜೆಪಿ ಗೆಲ್ಬೋದು. ಹೌದಾ? ಯಾಕ್ರಿ? ಯಾಕೆಂದ್ರೆ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದಾರಲ್ಲ, ಅದಕ್ಕೆ. ಅವರೆಲ್ಲ ಕೆಟ್ಟ ಕೆಲಸ ಮಾಡ್ಯಾರ? ಅವ್ರು ಗೆಲ್ಬೋದು ಅಂತ ಅನ್ಸುತ್ತೆ. ನಿಮ್ಮ ಊರು ಯಾವುದು? ನಮ್ದು ಮೂಡಿಗೆರೆ. ಮೂಡಿಗೆರೆಯಲ್ಲಿ ಹಿಂಗೆ? ಮೂಡಿಗೆರೆಯಲ್ಲಿ ಮೋಟಮ್ಮ ಮಗಳನ್ನು ಗೆಲ್ಲಿಸಿದಲ್ಲ ನೀವೆಲ್ಲ. ಈಗ ನೋಡೋದು ಬಿಜೆಪಿ ಗೆಲ್ಬೋದು. ಈಗ ಈ ಸಲ ಬಿಜೆಪಿ ಗೆಲ್ಬೋದಾ? ಗೆಲ್ಬೋದು. ಎಲ್ಲ ನಯನ ಮೋಟಮ್ಮ ಗೆದ್ದಿದ್ದು ನೋಡಿದ್ರೆ ಈ ಸಲ ಎಲ್ಲ ಸ್ವಲ್ಪ ಉಲ್ಟಾ ಆಗ್ಬೋದು ಅನಿಸುತ್ತಾ? ಲೇಡೀಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದ್ದು 2000ಕ್ಕೆ. ಆಚಿಕೆ ನೋಡೋಣ. ಉಜಿರಿ ಅವರು ಮೆಲ್ಲ ಎಸ್ಕೇಪ್ ಆದದ ಈಗ ಫೋನ್ ಬಂದದಕ್ಕೆ. ಹೇಳಿ, ಬಿಜೆಪಿ ಗೆಲ್ಲೋದಾ? ಬಿಜೆಪಿ. ನಿಮ್ಮ ಹೆಸರೆಂತದ್ದು? ಎಲ್ಲಿ ತೋರಿಸಿದ್ದು? ಇವತ್ತು ಹೋಗಿ ಪಾನಿಪುರಿ ಹೊಡೆಯೋದೆಯಾ? ಏನು ನಿಮ್ಮ ಹೆಸರು? ರಾಣಿ. ರಾಣಿ, ಈ ಊರಿದು ರಾಜ ಯಾರಾಗೋದು? ಯಾರಾಗ್ಲಿ ಬಿಡ್ರಿ.
ಮಹಾರಾಜ ಅಲ್ಲ, ಈ ಊರಿದ್ದ ರಾಜ ಯಾರಾಗೋದು ಕೇಳಿದೆ. ಯಾರು ಆಗ್ತಾರೋ ಗೊತ್ತಿಲ್ಲ. BJP ಕಾಂಗ್ರೆಸ್? BJP ಆಗ್ಬೋದು ಅನ್ಸುತ್ತೆ. ನಿಮಗೆ ಯಾರು ಆಗಬೇಕು? BJPನೇ ಆಗಬೇಕು. ಯಾಕೆ? ನಾವು BJPಗೆ ಹಾಕಿರೋದಲ್ವಾ ಅದಕ್ಕೆ. 2000ದಲ್ಲಿ ಇದೊಂದು 200 ರೂಪಾಯಿ ತಂದದ? 2,000 ರೂಪಾಯಿ ನಾವು ತಗೊಂತಾನೆ ಇಲ್ಲ. ಯಾಕೋ? ನಮಗೆ ಬರಲ್ಲ. ಯಾಕೆ ಬರಲ್ಲ? ಬರುತ್ತೆ ನನಗೆ. ಬರುತ್ತೆ ತಾನೇ? ನನಗೇನು ಬರಲ್ವಲ್ಲ. ಬರುತ್ತೆ ತಾನೇ? ನಮಗೇನು ಬರಲ್ವಲ್ಲ. ಹಂಗಂತೀರಾ? ಹ್ಮ್ ನಿಮಗೆ ಬರ್ಬೇಕಿತ್ತು. ಬಂದಿದ್ರೆ ಆಗ್ತೈತೆ. ಬಂದಿದ್ರೆ ಆಗ್ತೈತೆ. ಕಾಂಗ್ರೆಸ್ಗ ಬಾರಿ ಇದೀರಿ. ದುಡ್ಡೆಲ್ಲಿ ತಾಕಡಿಕೆ? ಯಾವ್ರು ನಿಮ್ದು? ಹೊಸಕೋಟೆ. ಹೊಸಕೋಟೆ. ಓ, ಒಂದ ಕಡೆ ರೋ. ನಿಮ್ದು ಯಾವ್ರು? ಬಂದಿಲ್ಲ ಒಂದು ನಿಮಿಷ. ನೀವು ಏನಾರು ಏನು ನಮ್ಮೂರ ಓಟ್ ಹಾಕರಲ್ವಾ? ಮತ್ತೆ ಓ ಹೆಣ್ಮಗು ಮನೆ ಕಳಿ ಹೋಗಿ. ಓ ದಿ ಬಾಯ್ಸ್ ಛೀ ಥು ಏನ್ರ ನೀವೆಲ್ಲ ಓಕೆ. ಮರಲೆ ಏನಾಗ್ಬೋದಾ ಈ ಸಲ? ಏನಾಗ್ಬೋದು? ಯಾರು ಗೆಲ್ಬೋದು? ಯಾರು BJP ಗೆಲ್ತಾರೆ? ಹೌದಾ? ಯಾಕೆ? ಮೋದಿ ಗೆಲ್ತಾರೆ. ನೀವು ಅಲ್ಲೇ ನಿಂತ್ಬಿಡ್ರೋ, ಅಲ್ಲೇ ಹಲ್ಕಿಸಿ ತಿಂತ್ಬಿಡಿ ನೀವು, ಹುಡುಗನ್ ಬಿಡ್ಕೊಂಡು ಮುಂದಕ್ಕೆ. ಇಷ್ಟೇ ನೀವೆಲ್ಲ ಫ್ರೆಂಡ್ಸು. ಹಾಂ, BJP ಗೆಲ್ಬೇಕಾ? BJP ಯಾಕೆ ಅವರೇ ಗೆಲ್ಬೇಕು? ಮೋದಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೆ. ಮಿಕ್ದವರೆಲ್ಲ ಕೆಟ್ಟ ಕೆಲಸ ಮಾಡ್ಯಾರ? ಏನ್ ನಂಗೆ ಗೊತ್ತಿಲ್ಲ, ನೋಡ್ರದ ಅವ್ರನ್ನೆಲ್ಲ ಕೆಲಸ. ಎಷ್ಟು ಏಜು? ನಂಗೆ ಈಗ 20 ಮೋದಿ ಬರಬೇಕು ಅಂತೀಯ? ಹಂಗೆ ಒಟ್ಟು ಅವರೇ ಗೆಲ್ಬೇಕು. ಅವ್ರಿಗೆ ಇಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ BJP ಇಂದ, ಕಾಂಗ್ರೆಸ್ ಇಂದ ಜಯಪ್ರಕಾಶ್ ಹೆಗಡೆ. ಜಯಪ್ರಕಾಶ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು. ಈಗ ಯಾಕೆ ಕನ್ಫ್ಯೂಸ್ ಆಗ್ಬಿಟ್ಟಲ್ಲ ನೀನು? ಅಲ್ಲ, ಜಯಪ್ರಕಾಶ್ ಹೆಗಡೆ ಅವ್ರು ಚಿಕ್ಕಮಂಗ್ಳೂರ್ಲಿ ಇದ್ದಾಗ ಅವಾಗ ಫಸ್ಟ್ ಸಲ MP ಇದ್ರಲ್ಲ, ಅವಾಗ ಒಳ್ಳೆ ಕೆಲಸ ಮಾಡಿದ್ರು. ಹಂಗೆ ಹಂಗೆ ಆತರ. ಬರಯ್ಯೋ, ಏನ್ ನಿನ್ನ ಹೆಸರು? ಒಳ್ಳೆ ಕತೆ ಕಣ. ಬರಲ್ಲ ನೀನು. ಏನ್ ನಿನ್ನ ಹೆಸರು? ಹೇಮಂತ್ ಅಂತ. ಹೇಮಂತ. ಯಾವ ಸಲ ಯಾರಪ್ಪ ಈ ಸಲ? ಕಾಂಗ್ರೆಸ್ ಅಣ್ಣ. ಎಷ್ಟು ಏಜು? ನನಗೆ 18. ಓಟ್ ಹಾಕ್ತಾ? ಇಲ್ಲ. ಮಗ ಹಾಲು ಕುಡಿಯೋ ಮಗ ಇನ್ನುವೆ. ಯಾಕೆ ವೋಟರ್ ID ಬಂದಿಲ್ವಾ 18 ಆದ್ರೂ? ಈಗ ಕೊಡಬೇಕು, ಮಾಡಿಸ್ತೀನಿ, ಬರುತ್ತೆ. ಅಲ್ಲ, ಇಷ್ಟೊತ್ತು ಬರ್ಬೇಕಿತ್ತಲ್ಲ? ಗೊತ್ತಿಲ್ಲ ಅಣ್ಣ, ಬರುತ್ತೆ. ಓ, ಹಿಂಗ್ ಗೊತ್ತಾಗ್ಬಿಟ್ರೆ ಊರಿಗೆ ಮುಂಚೆ ಮಾಡ್ಸಿರೋರಲ್ಲ ವೋಟರ್ ಐಡಿಯಾ. ಏನು ಮಾಡೋಕ್ಕಾಗಲ್ಲ. ಹಂಗೆ ನಿಂಗೆ ಯಾರು ಗೆಲ್ಬೇಕು? ಕಾಂಗ್ರೆಸ್. ಕಾಂಗ್ರೆಸ್ಸು? ಯಾಕೋ? ಒಳ್ಳೊಳ್ಳೆ ಕೆಲಸ ಮಾಡ್ತಿದೆ, ಹಂಗಾಗಿ. ಇವರೆಲ್ಲ ಕೆಟ್ಟ ಕೆಲಸ ಮಾಡ್ತೀಯಾರ? ಇಲ್ಲ, ಎರಡು ಪಕ್ಷನೂ ಚೆನ್ನಾಗಿದೆ. ಹಂಗೆ ಹಂಗೆ ಕಾಂಗ್ರೆಸ್ ಗೆಲ್ಬೇಕು ನಿಂಗೆ? ಕಾಂಗ್ರೆಸ್. ಮೇಡಮ್ ಅವರೇ ನಮಸ್ಕಾರ. ಏನು ಹೆಸರು ನಿಮ್ಮದು? ಸುಷ್ಮಿತಾ. ಸುಷ್ಮಿತಾ ಸುಷ್ಮಿತಾ ಅವರೇ, ಏನು ಕೆಲಸ ಮಾಡೋದು? ಲೆಕ್ಚರರ್. ಹೌದಾ? ಓ, ಹಂಗಾದ್ರೆ ಒಳ್ಳೆಯವ್ರನ್ನೇ ಮಾತಾಡ್ತೇನೆ ಇವಾಗ ನಾನು. ಓಟ್ ಹಾಕಿದ್ರಾ? ಓಟ್ ಆಗಿದೆ. ಈ ದೇಶ ಅತ್ಯುನ್ನತವಾಗಿ ಸಾಗಬೇಕು, ಅಭಿವೃದ್ಧಿ ಆಗ್ಬೇಕಂದ್ರೆ ಯಾರು ಬಂದ್ರು ಉತ್ತಮ ಅಂತ ಅನಿಸ್ತದೆ? ಸೊ ಯಾರು ಬರಲಿ, ಒಳ್ಳೆಯ ಕೆಲಸ ಮಾಡಲಿ ಅಷ್ಟೇ. ಯಾರು ಬರಲಿ, ಒಳ್ಳೆ ಕೆಲಸ ಮಾಡಲಿ ಅಂತ ನೀವು ಲೆಕ್ಚರ್ಗಳೇ ಹಿಂಗೆ ತೇಲಿಸ್ಬಿಟ್ರೆ ನಾವೇನು ಮಾಡೋದು? ಯಾರು ಬಂದರೂ ಮಾಡೋದು ಅದೇ ಕೆಲಸ ಅಲ್ಲ ಸರ್. ಎಲ್ಲರೂ ದುಡ್ಡು ಹೊಡೆಯೋರೇ ಆಯಿತು, ಉದ್ಧಾರ ಮಾಡೋದು ಯಾರು ಇಲ್ವಲ್ಲ. ಉದ್ಧಾರ ಮಾಡೋರು ಯಾರು ಇಲ್ಲ. ಹೌದು, ಹಾಗೆ ಆಗ್ತಿರೋದಲ್ವಾ. ಪ್ರಕಾರ ಉದ್ಧಾರ ಮಾಡೋದಂದ್ರೆ ಯಾರು? ಜನ ಫಸ್ಟ್ ವೋಟ್ ಹಾಕೋದನ್ನ ಒಳ್ಳೆ ಮೆಂಬರ್ಸ್ಗೆ ಎಲೆಕ್ಟ್. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಸ್ಟ್ ರಿಸಲ್ಟ್, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.